ಹ್ಯಾಪಿ ನ್ಯೂ ಇಯರ್. ಬುದ್ಧಿ ಕಲ್ತಿದ್ದೇನೆಂದರೆ, ಸೊ ಯಾರಿಗೋಸ್ಕರನೋ ಯಾರ ಹತ್ರನೋ ನೀವು ಜಗಳ ಆಡಿ ಅವರಿಂದ ದೂರ ಆಗಬೇಡಿ. ಯಾಕಂದರೆ ಇವರು ನನ್ನ ನಂಬರ್ ಡಿಲೀಟ್ ಮಾಡೋದು, ಇನ್ಸ್ಟಾಲ್ ಬ್ಲಾಕ್ ಮಾಡೋದು ಅದೆಲ್ಲ ನನಗೆ ಮ್ಯಾಟ್ರೇ ಆಗಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ. ಸೊ ನಾವಂತೂ ಸೂಪರ್ ಆಗಿದ್ದೀವಿ ಗೈಸ್. ಸೊ ಇವತ್ತು ಲಾಗ್ ಮಾಡ್ತಿರೋ ರೀಸನ್ ಏನಪ್ಪ ಅಂದರೆ, ಸೊ ಟೈಮ್ ನೋಡಿ ಇನ್ನೂ 1 ಅವರ್ ಐತೆ ನ್ಯೂ ಇಯರ್ಗೆ. ಸೊ ನಾವು ಯಾವ ರೀತಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಕೊನೆ ತನಕ ವಿಡಿಯೋ ನೋಡಿ, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಮಾಡಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಸೊ ಮಧ್ಯಾಹ್ನ ಕೆಳದಿಂದ ಕರೀತವ್ರೆ ಗೈಸ್, ಕೆಳಗಡೆ ಬಾ ಅಂತ. ನಾನು ಹೋಗೇ ಇಲ್ಲ. ಸೊ 10:30 ಆಯಿತು ಟೈಮು. ಇವಾಗ ಹೋಗ್ತಾ ಇದ್ದೀವಿ. ಸೊ ಹೋಗಿ ಏನೇನೆಲ್ಲ ಮಾಡ್ತೀವಿ ಅಂತ ನೋಡಿ ಮಗಳೇ. ಕಂದಮ್ಮ ನೋಡಿ ಗೈಸ್, ನನ್ನ ಮಗಳು ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟವಳೆ. ಸೊ ಬನ್ನಿ ಹೋಗೋಣ. ಸೊ ನೋಡಿ ಗೈಸ್, ಅಲ್ಲೆಲ್ಲ ಆಟ ಆಡೋದು ಹಾಕಿದ್ದಾರೆ, ಲೈಟಿಂಗ್ಸ್ ಹಾಕಿದ್ದಾರೆ. ಸೊ ಕೆಳಗಡೆ ಹೋಗೋಣ. ನನ್ನ ಫ್ರೆಂಡ್ ರೆಡಿ ಆಗ್ತಾವಳಂತೆ, ಬಂದಮೇಲೆ ಹೋಗೋಣ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು. ನನ್ನ ಚಾನಲ್ಗೆ 1 ಅವರ್ ಮಾಡ್ತಾಳೆ ಗೈಸ್ ರೆಡಿ ಆಗೋದಕ್ಕೆ. ಎಲ್ಲೋಯ್ತಿರೋದು ಇವಾಗ? ಮಗುನ ಕರಿಯೇ ನೋಡಿ ಗೈಸ್, ರೋಡಲ್ಲಿ ಆಟ ಆಡ್ಕೊಂಡಿದ್ದಾಳೆ. ಸೊ ವಿಲ್ಸನ್ ಗಾರ್ಡನ್ಗೆ ಹೋಗ್ತಾ ಇದ್ದೀವಿ ಕೇಕ್ ಕಿಸೋಕ್ಕೆ. ಬನ್ನಿ ಹೋಗೋಣ. ವಿಲ್ಸನ್ ಗಾರ್ಡನಲ್ಲಿ ಕೇಕ್ ಕಿಸಕ್ಕೆ ಹೋಗ್ತೀವಿ. ಕಾಣಿಸ್ತಾ ಇರ್ತೀಯ ಬಾರೆ? ಇಲ್ಲ ನಾನು ಇಷ್ಟು ಲಾಗ್ ಮಾಡಿದ್ದೀನಿ, ಕಾಣಿಸಲ್ವಂತೆ. ಸೊ ಬನ್ನಿ ಹೋಗೋಣ. ಇಲ್ಲಿ ರಂಗೋಲಿಗೆ ರೆಡಿ ಮಾಡ್ತಾವ್ರೆ. ಹೋಗೋ ದಾರಿಯಲ್ಲಿ ಏನಾದರೂ ಕಾಣಿಸಿದ್ರೆ ವಿಡಿಯೋ ಮಾಡ್ತೀನಿ. ನಮ್ಮ ಏರಿಯಾದಲ್ಲಿ ಅಷ್ಟೇನು ವಾವ್ ಅನ್ನೋ ಥರ ಇಲ್ಲ. ಇಲ್ಲಿದೆ ಗಾಯ್ಸ್, ಇಕ್ಕೊಳ ಹತ್ತೆ ಕೈ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ. ನಡಿಯ ಎಷ್ಟು ಜನ ಇದ್ದಾರೆ ಕೇಕ್ ಕಿಸೋ ಹತ್ರ. ಅಮ್ಮ ಪಲ್ಲು ಇವಳು ಯಾರಿಗೆ ಯಾವ ದಿವಸನ ಚೆನ್ನಾಗಿಲ್ಲ ಯಾವುದು. ಅಲ್ಲೇ ನೋಡೋಣ ಬರ. ಸೊ ಗೈಸ್, ಇಲ್ಲಿ ಯಾವುದು ಕೇಕ್ ಚೆನ್ನಾಗಿಲ್ಲ. ಸೊ ಬನ್ನಿ ವಿಲ್ಸನ್ ಗಾರ್ಡನ್ಗೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡವ್ರೆ. ಕಿದಪತಿ ಹೆಂಗಸ್ರೇ, ಚೆನ್ನಾಗಿದ್ದೀರಾ? ಏನೇನು ಮಾಡ್ತಾರೆ ನೋಡಿ ಗೈಸ್. ಓ ಇವಳು ದುಡ್ಡಿರೋ ಸಾವುಕಾರ ಗೈಸ್, ದುಡ್ಡು ಕೊಟ್ಟು. ಗೈಸ್ ಈ ರೋಡಲ್ಲಿ ಯಾರೂ ಇಲ್ಲ. ಡ್ಯಾನ್ಸ್ ಆಡಬೇಕು. ಯಾವುದಾದ್ರು ಕೇಕ್ ಚೆನ್ನಾಗಿದೆಯಾ ನೋಡೋಣ. ನಾವು ಐಸ್ ಕೇಕ್ ಇಸ್ಕೊತಾ ಇಲ್ಲ ಗಾಯ್ಸ್, ನಾರ್ಮಲ್ ಕೇಕ್ ಇಸ್ಕೊತಾ ಇದ್ದೀವಿ. ಯಾಕಂದರೆ ನಾರ್ಮಲ್ ಕೇಕ್ ತಾನೇ ಇಷ್ಟ ನನಗೆ. ನಿಮಗೆ ಏನಿಲ್ಲ? ಹಾಂ ಬನ್ನಿ. ಇಲ್ಲೂ ಇಷ್ಟು ರಶ್ ಇದ್ದಾರೆ ಗಾಯ್ಸ್. ಈ ಕಡೆನೇ ಇದೆ ನೋಡಿ ಎಷ್ಟು ಜನ ಇದ್ದಾರೆ. ಏಕೆ
ಉರಿಯೋದು ಕಾಣಿಸ್ತೈತಲ್ಲ ಗಾಯ್ಸ್, ಅದನ್ನು ಬೈ ಮಾಡಿದ್ದೀವಿ. ಸೊ ಕೇಕ್ ಇಸ್ಕೊಂಡಿದ್ದಾಯ್ತು ಗಾಯ್ಸ್, ಬನ್ನಿ ಹೋಗೋಣ. ಸೊ ಹೋಗೋಣ. ನಮ್ಮ ಅಕ್ಕ ಒಬ್ರು ಮಿಸ್ಸು ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ಯಾರು ನಮ್ಮ ಅಕ್ಕನ? ನಿಮ್ಮ ಅಕ್ಕ ಅಲ್ಲ, ನಮ್ಮ ಅಕ್ಕ. ನೀವು ಯಾವಾಗ ಒಂದ್ಸತಿ ಬರೋದು, ನಾನು ಮೇಲೇನೆ ಇರೋದು. ಸೊ ನಮ್ಮ ಅಕ್ಕ ಮಿಸ್ ಆಗ್ಬಿಟ್ಟಾರೆ ಗಾಯ್ಸ್. ಅವ್ರು ಇದ್ದಾರಂತೆ ನಾನು ಕೆಳಗಡೆ ಬಂದೆ ಕೆಲ್ಸಕ್ಕೆ ಹೋಗಿ. ಅಲ್ಲಿ ನೋಡಿ, ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು. ಅಲ್ಲಿ ನನ್ನ ತಮ್ಮ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಯಾರು ನಿಮ್ಮ ತಮ್ಮ? ಯಾರು ಅವ್ರ ತಮ್ಮ? ಈ ವಾಯ್ಸ್ ಹಾಕಿ, ಯಾರು ನಿಮ್ಮ ತಮ್ಮ? देखो ना क्या है ये गाइस. ಓ ನಮ್ಮ ಹುಡುಗಿ ಹಾಕಿ, ನಮ್ಮ ಹುಡುಗಿ ಸ್ಟ್ರಾಂಗ್ ಬಾಡಿ. ಓ ಹೆಣ್ಮಗು ನೋಡಿ ಗಾಯ್ಸ್, ಲೈಟೇ ಆಫ್ ಮಾಡ್ಬಿಟ್ರಿ ನಾವು ಬರ್ತಾ ಇದ್ದೀವಿ ಅಂತ. ಇನ್ನು 2 ನಿಮಿಷ ಇದೆ ಗಾಯ್ಸ್. ಹಾಕ್ರು, ನೀನು ಬೇಡ ಇರಿ, ಒಂದೇ 1 ನಿಮಿಷ ಐತೆ. ಹ್ಯಾಪಿ ನ್ಯೂ ಇಯರ್ ಆಯ್ತಾ? ಕಂದಮ್ಮ ನೋಡಿ ಗಾಯ್ಸ್, ಅಲ್ಲಿ ಪಟಾಕಿ ಹೊಡಿತೈತೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಆಂಟಿ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಸಾಂಗ್ ಹಾಕು, ಹ್ಯಾಪಿ ನ್ಯೂ ಇಯರ್. ಕೇಕ್ ಅಲ್ಲಿ ಪಟಾಕಿ ಹೊಡಿತಾವ್ರೆ, ಇರಿ. ಹ್ಯಾಪಿ ಬರ್ಡೇ ಏನೇ ಬಂಗಾರಿ. ವಿಡಿಯೋ ಎಲ್ಲ ವಿಡಿಯೋನೇ ಇಡ್ತಿದ್ದೀನಿ. ತಿನ್ಸಿ ಬನ್ನಿ, ತಿನ್ಸಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ತಿನ್ಕೊಲ್ಲ. ಇಲ್ಲಿ ತನಕ ಅಜ್ಜಿ ಕೊಡೆ. ನಿಮ್ಮ ಹಸ್ಬೆಂಡ್ ಚಾರ್ವಿಕ್, ಹ್ಯಾಪಿ ನ್ಯೂ ಇಯರ್. ಸೊ ಗಾಯ್ಸ್, ಇಲ್ಲೆಲ್ಲ ಸೆಲೆಬ್ರಿಟಿ ಮನೇಲಿ ಡ್ಯಾನ್ಸ್ ಆಡೋಣ ಅಂತ ಬನ್ನಿ. ಸೊ ಗೈಸ್, ಹೀಗಿತ್ತು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್. ಅವತ್ತು ನಾನು ವಿಡಿಯೋ ಹೆಂಡ್ ಮಾಡೋದನ್ನ ಮರ್ತೋಗಿದ್ದೆ. ಸೊ ಅದಕ್ಕೆ ಇವಾಗ ಏನು ಮಾಡ್ತಿದ್ದೀನಿ, ಸಿಂಪಲ್ಲಾಗಿ ಮನೆ ಕೆಳಗಡೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ಈ ವಿಡಿಯೋ. ಫೈಲ್ ನಾನು ಒಂದೇ ಒಂದು ಬುದ್ಧಿ ಕಲ್ತಿದ್ದೇನೆಂದರೆ, ಸೊ ಯಾರಿಗೋಸ್ಕರನೋ ಯಾರ ಹತ್ರನೋ ನೀವು ಜಗಳ ಆಡಿ ಅವರಿಂದ ದೂರ ಆಗಬೇಡಿ. ಯಾಕಂದರೆ ನಾನು ಹಾಗೆ ಯಾರಿಗೋಸ್ಕರನೂ ಯಾರ ಹತ್ರನೂ ಜಗಳ ಆಡಿ ಅವ್ರಿಗೋಸ್ಕರ ಇವ್ರನ್ನ ದೂರ ಮಾಡಿಕೊಂಡೆ. ಸೊ ದೂರ ಮಾಡ್ಕೊಂಡಿದ್ದಕ್ಕೂ ವ್ಯಾಲ್ಯೂ ಇಲ್ಲ ಗೈಸ್. ಸೊ ಅದಕ್ಕೆ ಯಾರು ಹೆಂಗಾದರೂ ಹೋಗಲಿ, ಅವ್ರವ್ರ ಜಗಳ ಆಡ್ತಾರೆ, ಆಡ್ಕೊಳ್ಳೋಕೆ ಬಿಟ್ಬಿಡಿ. ನಿಮ್ಮ ಹತ್ರ ಅವ್ರು ಚೆನ್ನಾಗವ್ರೆ, ನೀವು ಸಖತ್ತಾಗಿದೆ ಅವ್ರ ಜೊತೆ. ಸೊ ನಾನಂತೂ ಈ ಹೋದ ವರ್ಷ ಬುದ್ಧಿ ಕಲ್ತಿದ್ದೆ. ಅದು ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ಇನ್ಮೇಲೆ ಅವ್ರ ಜೊತೆ ನಾನು 100% ಅಲ್ಲ 200% ಚೆನ್ನಾಗೇ ಇರ್ತೀನಿ. ಯಾರು ಏನಾದರೂ ಮಾತಾಡ್ಕೊಳ್ಳಿ, ಅದು ನನ್ನ ತಲೆ ಕೂಡ ಹಾಕ್ಕೊಳ್ಳಲ್ಲ. ಯಾಕಂದರೆ ಇವ್ರಿಗೋಸ್ಕರ ನಾನು ಜಗಳ ಮಾಡಿಕೊಂಡು ಅವ್ರ ಹತ್ರ ದೂರ ಆದರೆ ಇವರು ನನ್ನ ನಂಬರ್ ಡಿಲೀಟ್ ಮಾಡೋದು, ಇನ್ಸ್ಟಾಲ್ ಬ್ಲಾಕ್ ಮಾಡೋದು, ಅದೆಲ್ಲ ನನಗೆ ಮ್ಯಾಟ್ರೇ ಆಗೋಲ್ಲ ಗೈಸ್. ಯಾಕಂದರೆ 3-4 ವರ್ಷದಿಂದ ನಾನು ಯಾರ ಜೊತೆನೂ ಮಾತಾಡದೆ, ಯಾರ ಮನೆಗೂ ಹೋಗದೆ ಇದ್ದಿದ್ದು ನನಗೆ ಗೊತ್ತು.
ಇವಾಗಿರೋದು ಇನ್ನೂ ಚೆನ್ನಾಗಿ ಗೊತ್ತು ಆಯಿತಾ. ಆವಾಗಾದರೆ ನನಗೇನೂ ಇದ್ದಿಲ್ಲ, ನನ್ನ ಮಗಳು ಇದ್ದಿಲ್ಲ, ಯಾರೂ ಇದ್ದಿಲ್ಲ. ಆವಾಗೇ ಇದ್ದೀನಂದರೆ ಇವಾಗ ನನ್ನ ಮಗಳಿದ್ದಾಳೆ, ನನ್ನ ಗಂಡ ಇದ್ದಾನೆ, ನನಗಂತ ನನ್ನ ಮನೆ ಇದೆ. ಇಷ್ಟು ಇದ್ದರೆ ಇರೋಕ್ಕೆ ನನಗೆ ಗೊತ್ತಿಲ್ವಾ, ಗೊತ್ತಿರುತ್ತಲ್ವಾ. ಸೊ ಅದಕ್ಕೆ ಯಾರಿಗೋಸ್ಕರನೂ ಯಾರನ್ನೂ ದೂರ ಮಾಡ್ಕೋಬೇಡಿ. ಅವ್ರವ್ರ ಜಗಳ ಆಡ್ತಾರೋ ಆಡ್ಕೊಳಕ್ಕೆ ಬಿಡಿ. ನಿಮ್ಮ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ಚೆನ್ನಾಗಿರೋದನ್ನ ಕಲ್ತ್ಕೊಳ್ಳಿ. ಸೊ ಇದೇ ಥರ ನಾನು ಯಾರಿಗೋಸ್ಕರನೋ ಯಾರ ಹತ್ರನೋ ಜಗಳ ಆಡಿಕೊಂಡು ನಾನು ಅವರಿಂದ ದೂರ ಆದೆ. ಸೊ ಇವರೇ ನನಗೆ ಯಾರಿಗೋಸ್ಕರ ಜಗಳ ಆಡೋದನ್ನ ಅವರೇ ಸರಿಯಾಗಿ ಬುದ್ಧಿ ಕಲಿಸೋದು ನನಗೆ. ಸೊ ಆಗಿದ್ದೆಲ್ಲ ನನ್ನೊಳ್ಳೆ ಇದಕ್ಕೆ ಅನ್ಕೊತೀನಿ. ಸೊ ಇವಾಗಾದರೂ ನಾನು ಬುದ್ಧಿ ಕಲ್ತ್ಕೊಂಡು ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ 200% ನಾನು ಚೆನ್ನಾಗೇ ಇರ್ತೀನಿ. ಸೊ ಇಷ್ಟು ನಾನು 2025 ಕಲ್ತಿದ್ದು. ಸೊ ಈ ವರ್ಷದಿಂದ ನನ್ನ ಜೊತೆ ಯಾರು ಚೆನ್ನಾಗಿರ್ತಾರೋ ಅವ್ರ ಜೊತೆ ನಾನು ಚೆನ್ನಾಗಿರ್ತೀನಿ. ನನ್ನ ಯಾರು ಬೇಡ ಅಂದ್ಕೊಂಡಿದ್ದೀರೋ ಇವಾಗ ಹೆಂಗೆ ಬ್ಲಾಕ್ ಮಾಡಿಕೊಂಡು ನಂಬರ್ ಡಿಲೀಟ್ ಮಾಡ್ಕೊಂಡಿದ್ದೀರೋ ಹಾಗೇ ಇದ್ದು ಬಿಡಿ. ನಿಮ್ಮ ನಂಬರ್ ನನಗೂ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಹತ್ರ ಇರೋ ಕಾಂಟ್ಯಾಕ್ಟಲ್ಲೇ ನಾನು ಸರಿಯಾಗಿ ಯಾರ ಹತ್ರ ಮಾತಾಡಲ್ಲ, ಮೆಸೇಜ್ ಮಾಡಲ್ಲ. ಇನ್ನು ನಿಮ್ಮ ನಂಬರ್ಗಳು ನಿಮ್ಮ ಐಡಿಗಳಿಕ್ಕೊಂಡು ನಾನೇನು ಮಾಡಲಿ ಅಲ್ವಾ. ಸೊ ನೀವು ಮಾಡಿರೋದು ನನ್ನೊಳ್ಳೆದಕ್ಕೆ. ಸೊ ನೀವು ಮಾಡಿದ್ದಕ್ಕೆ ನನ್ನ ಬ್ಲಾಕ್ ಮಾಡಿ ನನ್ನ ನಂಬರ್ ಡಿಲೀಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದರಿಂದ ನಾನು ಇಷ್ಟೇ ಗೈಸ್, ಇಷ್ಟೆಲ್ಲಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಹತ್ರ ಯಾರು ಚೆನ್ನಾಗಿದ್ದಾರೋ ಅವ್ರ ಜೊತೆ ನೀವು ಚೆನ್ನಾಗಿರಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಬಾಯ್. ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮಾಡಿದ್ದೀರಾ ನಿಮ್ಮ ಪ್ರೀತಿ ಐಶೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಸೊ ಮುಂದಿನ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು.